ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ 2026 ಮತ್ತು 27ನೇ ಸಾಲಿನ ಪ್ರಥಮ PUC 2ನೇ ಘಟಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು, ಪ್ರಥಮ PUC ವಿದ್ಯಾರ್ಥಿಗಳು ಬಹಳ ಜನ ಸರ್ ಅರ್ಥಶಾಸ್ತ್ರ ವಿಷಯದ 2ನೇ ಒಂದು ಘಟಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿ ಅಂತ ಹೇಳ್ತಾ ಇದ್ರಿ. ಇದು ನಿಮಗೆ ಜುಲೈ 2ನೇ ವಾರಕ್ಕೆ ಸೀಮಿತವಾಗಿರುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇನ್ನೂ ಜುಲೈ ಕೊನೆ ವಾರಕ್ಕೆ ನಾವು ಬಂದಿಲ್ಲ. ಮಂಡಳಿ ಏನು ಹೇಳ್ತಿದೆ ಅಂತಂದರೆ, ನಿಮಗೆ ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ಅಧ್ಯಾಯ 1 ಸ್ವತಂತ್ರ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಈ ಅಧ್ಯಾಯದ ಮೇಲೆ, ಮತ್ತು 2ನೇ ಅಧ್ಯಾಯ ಭಾರತದ ಆರ್ಥಿಕತೆ ಈ ಒಂದು ಅಧ್ಯಾಯದ ಮೇಲೆ, ಈ 2 ಅಧ್ಯಾಯದ ಮೇಲೆ ನಿಮಗೆ ಈ ಒಂದು ಘಟಕ ಪರೀಕ್ಷೆಯನ್ನು ನೀಡುವಂಥದ್ದು. ಜುಲೈ 2ನೇ ವಾರದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಈಗ ಪ್ರಶ್ನೆಗಳು ಯಾವ ರೀತಿ ಬಂದಿವೆ ಅನ್ನೋದನ್ನು ಈ 1 ಮತ್ತು 2ನೇ ಅಧ್ಯಾಯದಲ್ಲಿ ನಿಮಗೆ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀನಿ. ಸಣ್ಣದಾಗಿ ನಮ್ಮದೊಂದು ರಿಕ್ವೆಸ್ಟ್ ಏನು ಅಂದರೆ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೇರವಾಗಿ ಪ್ರಶ್ನೆ ವಿಭಾಗಕ್ಕೆ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಯನ್ನು ನೋಡ್ತೀವಿ. 2 ಅಂಕದ ಪ್ರಶ್ನೆಗಳಿದ್ದಾವೆ. 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ ಅಂತ ಕೇಳ್ತಾರೆ. ನಿಮಗೆ 2020ರಿಂದ ಈ ಕಡೆ ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ಪ್ರತಿ ವರ್ಷ ಕೇಳ್ತಾನೆ ಬಂದಿದ್ದಾರೆ ಇದನ್ನು. ಸರ್ ಯಾವಾಗ ಅಂತಂದರೆ ಆಯ್ಕೆ ಸಿ ಇದೆ ನೋಡಿರಿ, 1850ರಲ್ಲಿ ಈ ಒಂದು ರೈಲು ಸಾರಿಗೆ ನಮ್ಮ ಭಾರತದಲ್ಲಿ ಪ್ರಾರಂಭ ಆಗ್ತದೆ. ಹಾಗಾದರೆ ನಾನು ಕಮೆಂಟಲ್ಲಿ ಒಂದನ್ನು ತಿಳಿಸಿ, ಮೊದಲು ರೈಲ್ವೆ ಹಳಿಗಳಿಂದ ಯಾವ ಪ್ರದೇಶದಿಂದ ಎಲ್ಲಿವರೆಗೆ ಹಾಕಲಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ತಿಳಿದೀನಿ. 2ನೇ ಪ್ರಶ್ನೆ, ಹಸಿರು ಕ್ರಾಂತಿಯ ಮೊದಲ ಹಂತದ ಸಾಧನೆಯು ಸಾಧ್ಯವಾದದ್ದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಮಧ್ಯದ ದಶಕದಲ್ಲಿ ಅಂತ ಕೇಳ್ತಾರೆ. ಆಯ್ಕೆ ಉತ್ತರ ನೋಡ್ತಾ ಇದ್ದಾಗ 1ನೇದಿದೆ ನೋಡಿ, 1960 ಮತ್ತು 70ರ ಒಂದು ಮಧ್ಯದ ದಶಕದಲ್ಲಿ ಈ ಹಸಿರು ಕ್ರಾಂತಿಯ ಮೊದಲ ಹಂತದ ಸಾಧನೆ ಆಗುದ್ದು ಅಂತ ಹೇಳ್ತೀವಿ. ನೆಕ್ಸ್ಟು ನಿಮಗೆ ಇಲ್ಲಿ 2 ಅಂಕದ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದೇವೆ. ಇಲ್ಲಿ ನಿಮಗೆ ಪ್ರಮುಖವಾಗಿ ಉತ್ತರಗಳು ಇಲ್ಲೇ ಇದ್ದಾವೆ. ಭಾಳ ಸರಳವಾಗಿ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು, ಅಭ್ಯಾಸಕ್ಕೂ ಹೆಲ್ಪ್ ಆಗ್ತದೆ ನಿಮಗೆ. ನೋಡಿರಿ, ಸ್ವತಂತ್ರ ಮತ್ತು ಪೂರ್ವ ಭಾರತದಲ್ಲಿ ಸೆಣಬಿನ ಕೈಗಾರಿಕೆಗಳು ದೇಶದ ಡ್ಯಾಶ್ ಭಾಗದಲ್ಲಿ ಕೇಂದ್ರೀಕೃತವಾಗಿವೆ ಅಂತಂದರೆ ಅದು ಪೂರ್ವ ಭಾಗದಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಯೋಜನಾ ಆಯೋಗದ ಅಧ್ಯಕ್ಷರು, ನಿಮಗಿದು ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಯಾರು ಇರ್ತಾರೆ ಅಂತಂದರೆ ಪ್ರಧಾನ ಮಂತ್ರಿಗಳಿರ್ತಾರೆ. ಯಾರ್ರೀ? ಪ್ರಧಾನ ಮಂತ್ರಿಗಳೇ ಈ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಇದನ್ನು ಒಂದು ವಾಕ್ಯದಲ್ಲಾದ್ರೂ ಕೇಳ್ತಾನೆ, ಅಥವಾ MCQ ಎಲ್ಲಾದ್ರೂ ಕೇಳ್ತಾನೆ, ಅಥವಾ ಹೊಂದಿಸಿ ಬರೆಯಲಾದ್ರೂ ಕೇಳ್ತಾನೆ. ಈ ಪ್ರಶ್ನೆ ನಿಮ್ಗೆ ಭಾಳ ಇಂಪಾರ್ಟೆಂಟು. ಇನ್ನು ಹೊಂದಿಸಿ ಬರೆಯುವಾಗ ಕರ್ಕೊಂಡು ಹೋಗ್ತೀನಿ. ಇಲ್ಲಿ 3 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಎ ಭಾಗ ಇದೆ, ಬಿ ಭಾಗ ಇದೆ. ಇಲ್ಲಿ ನೋಡಿ, ಸಹಾಯಧನ, ಕೋಟಾ, ಭೂ ಸುಧಾರಣೆ, ಈ ಒಂದೊಂದಾಗಿ ಉತ್ತರವನ್ನು ನೋಡ್ಕೊತಾ ಹೋಗೋಣ. ಸಹಾಯಧನ ಅಂತಂದರೆ ನೆನಪಿರಲಿ ನಿಮಗೆ, ಉತ್ಪಾದನಾ ಚಟುವಟಿಕೆಗಳಿಗಾಗಿ ಸರ್ಕಾರ ನೀಡಿರುವಂಥ ಹಣಕಾಸಿನ ಸಹಾಯವನ್ನು ನಾವು ಸಹಾಯಧನ ಅಂತ ಕರಿತೀವಿ. ಇನ್ನು ಕೋಟಾ ಅಂದರೆ ಒಂದು ಸೀಮಿತವಾಗಿರುವಂಥದ್ದು, ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳಿಗೆ ನಾವು ಕೋಟಾ ಅಂತ ಕರಿತೀವಿ. ಇನ್ನು ಭೂ ಸುಧಾರಣೆ ನಿಮ್ಗೆ ಗೊತ್ತಿದೆ, ಉತ್ಪಾದಕತೆ ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದಕ್ಕೆ ನಾವು ಭೂ ಸುಧಾರಣೆ ಅಂತ ಕರಿತೀವಿ. ಹೌದಾ? ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಪ್ರಮಾಣವನ್ನು ಏನಂತಾರೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟು 1 ಅಂಕದ ಪ್ರಶ್ನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. 1 ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗೆ ಕೊಟ್ಟಿದ್ದಾರೆ, 2 ಅಂತ ಹೇಳ್ತಾರೆ. ಇಲ್ಲಿ ಟಿಸ್ಕೋವನ್ನು ವಿಸ್ತರಿಸಿ ಅಂತ ಹೇಳ್ತಾರೆ. ನಿಮಗೆಲ್ಲ ಈ ವಿಸ್ತೃತ ರೂಪದಲ್ಲಿರುವಂಥ ಪ್ರಶ್ನೆಗಳು ಬಹಳಷ್ಟು ಬರ್ತವೆ. ಸೊ ನೀವು ಗಮನದಲ್ಲಿ ಇಟ್ಕೊಂಡು ಅವನ್ನ ನೋಡ್ಕೊತಾ ಹೋಗಬೇಕು. ಸರ್ ಟಿಸ್ಕೋ ಅಂತಂದರೆ ಏನು ಅಂತ ಹೇಳ್ತಾರೆ, ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಅಂತ ಕರಿತೀವಿ. ಇವು ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಅಂತ ಕೇಳ್ತೀವಿ. ಇನ್ನು ಮಾರುಕಟ್ಟೆ ಮಿಗುತಿ ಎಂದರೇನು? ರೈತರಿಂದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲ್ಪಟ್ಟ ಕೃಷಿ ಉತ್ಪನ್ನದ ಭಾಗವನ್ನು ಮಾರಾಟ ಮಾಡಬಲ್ಲ ಅತ್ಯಧಿಕ ಮಾರುಕಟ್ಟೆಗೆ ನಾವು ಮಿಗುತಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇಲ್ಲಿ ನಿಮಗೆ ಭಾಗ ಬಿ ಯಲ್ಲಿ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳು ಪ್ರತಿಯೊಂದು 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಹಾಗಾದರೆ 2 ಅಂಕದ ಪ್ರಶ್ನೆಗಳು ಬಹಳ ನಿಖರವಾಗಿ ಮತ್ತು ಇಂಪಾರ್ಟೆಂಟ್ ಆಗಿರುವಂಥದ್ದು. ನೋಡಿ, ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ ಅಂತ ಕೊಡ್ತಾರೆ. ಯಾವ್ಯಾವ ಆಗ್ತೀವಿ ಅಂತಂದರೆ ಈ ಒಂದು ಕಚ್ಚಾ ರೇಷ್ಮೆ ಆಗಿರ್ಬೋದು, ಹೌದಾ, ಜೊತೆಗೆ ಹತ್ತಿ ಆಗಿರ್ಬೋದು, ಮತ್ತು ನಾವು ಸೆಣಬು, ಉಣ್ಣೆ, ಇವೆಲ್ಲವೂ ಏನಪ್ಪ ಅಂತಂದರೆ ಸೀಗಡಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಇವೆಲ್ಲವೂ ಆ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ರಫ್ತಾಗ್ತಿದ್ವು ಅಂತ ಹೇಳ್ತಾರೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅಭಿವೃದ್ಧಿಯಾದ ಮೂಲ ಸೌಕರ್ಯಗಳು ಅಂತಂದರೆ ಅದು ರೈಲು ಸಾರಿಗೆ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ರೈಲು ಸಾರಿಗೆ ಆಗಿರ್ಬೋದು, ಜಲ ಸಾರಿಗೆ ಆಗಿರ್ಬೋದು, ಅಥವಾ ಬಂದರುಗಳಾಗಿರ್ಬೋದು, ಜೊತೆಗೆ ಅಂಚೆ ಮತ್ತು
ತಂತಿ ಸೌಕರ್ಯಗಳು ಸಹ ಆಗಿರ್ಬೋದು ಅಂತೇಳಿ ನಾವು ಹೇಳ್ಬೋದು. ಇನ್ನು ಯಾವುದಾದ್ರೂ 2 ಸಾರ್ವಜನಿಕ ವಲಯಗಳನ್ನು ಕೈಗಾರಿಕೆಗಳನ್ನು ಯಾವುದಾದ್ರೂ 2 ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಅದರಾಗ ನಾನು HMTನೂ ಹೇಳ್ತೀನಿ, ಜೊತೆಗೆ ಇನ್ನೊಂದು ITI ಅಂತಲೂ ಬರ್ತದೆ. ಈ 2 ಬರ್ತವೆ, ನೆನಪಿರಲಿ ನಿಮಗೆ. ಇನ್ನು ಸುಂಕದ ಪ್ರಮಾಣ ಅಥವಾ ಸುಂಕ ಮತ್ತು ಕೋಟಾಗಳ ಅರ್ಥವನ್ನು ತಿಳಿಸಿ ಅಂತ ಕೊಡ್ತಾರೆ. ಸುಂಕ ಅಂದರೆ ಆಮದು ವಸ್ತುಗಳ ಮೇಲೆ ವಿಧಿಸುವಂಥ ತೆರಿಗೆನ ಸುಂಕ ಅಂತ ಕರಿತೀವಿ. ಕೋಟಾ ಅಂದರೆ ಆಮದಾಗುವ ವಸ್ತುವ ಪ್ರಮಾಣ ನಿಗದಿಪಡಿಸುವುದಕ್ಕೆ, ಆಮದಾಗುವಂಥ ಪ್ರಮಾಣ ಎಷ್ಟಿದೆ ಅಂಥೇಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸಣ್ಣ ಪ್ರಮಾಣದ ಕೈಗಾರಿಕೆ 2 ಪ್ರಯೋಜನಗಳನ್ನು ಬರೀರಿ ಅಂತ ಕೊಡ್ತಾರೆ. ಈ ಸಣ್ಣ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಿಂತ ಹೆಚ್ಚು ಶ್ರಮವನ್ನು ಬಳಸುತ್ತವೆ, ಆದ್ದರಿಂದ ಅವುಗಳನ್ನು ಹೆಚ್ಚು ಉದ್ಯೋಗವನ್ನು ಸೃಷ್ಟಿಸುತ್ತವೆ. ಹಾಗಾಗಿ ಪ್ರಯೋಜನ ಅಂತ ಹೇಳ್ಬೋದು 2. ಇನ್ನು ಭಾಗ ಸಿಗೆ ಬರ್ತೀನಿ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟು ನೋಡಿರಿ. ಇದು 13ನೇದು, ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತ ಸಂಪತ್ತು ಬಸಿದು ಹೋಯಿತು ಎಂದು ಹೇಗೆ ನೀವು ಅದನ್ನು ಅರ್ಥೈಸ್ತೀರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಮದು ಬದಲೀಕರಣದ ವ್ಯಾಪಾರ ನೀತಿಯನ್ನು ವಿವರಿಸಿ, ಇಂಪಾರ್ಟೆಂಟ್ ಕ್ವಶನ್ನು ನಿಮಗೆ ಭಾಳ ಸರಿ ಕೇಳಿದ್ದಾನೆ. ಇನ್ನು ಭಾಗ ಡಿಗೆ ಹೋಗೋಣ ನಾವೆಲ್ಲರೂ. ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 20 ವಾಕ್ಯಗಳಲ್ಲಿ ಉತ್ತರಿಸಿ. 6 ಅಂಕದ ಒಂದು ಪ್ರಶ್ನೆ ಇದೆ, 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ. ಹೌದಾ? ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತ ಕೈಗಾರಿಕಾ ವಲಯ ಸದೃಢ ಅಭಿವೃದ್ಧಿ ಸಾಧಿಸುವಲ್ಲಿ ಈ ಹೇಳಿಕೆಯನ್ನು ಸಮರ್ಥಿಸಿ. ಅಂದರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತ ಕೈಗಾರಿಕಾ ವಲಯ ಯಾವ ರೀತಿ ಸದೃಢವಾಗಿ ಅಭಿವೃದ್ಧಿ ಪಡಿತಿತ್ತು ಅಂತ ಸಾಧ್ಯ ಆಗಲಿಲ್ಲ ಅಂಥೇಳಿ. ಇನ್ನು ಪಂಚವಾರ್ಷಿಕ ಯೋಜನೆಗಳು ಗುರಿಗಳನ್ನು ವಿವರಿಸಿ. 12 ಪಂಚವಾರ್ಷಿಕ ಯೋಜನೆಗಳಿದ್ದಾವೆ, ಅವೆಲ್ಲರ ಯೋಜನೆ ಮತ್ತು ಗುರಿಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಇನ್ನು ಕೊನೆಯ ಘಟ್ಟಕ್ಕೆ ಬರ್ತೀನಿ ನಾನು. ಇಲ್ಲಿ ಭಾಗ ಇ ಇದೆ, ನಿಮಗೆಲ್ಲ ನೆನಪಿರಲಿ. ಈ ಕೆಳಗಿನ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ ಉತ್ತರಿಸಿ ಅಂತ ಕೊಡ್ತಾರೆ. ಒಂದು ನಿಯೋಜನೆ ಅಥವಾ ಕಾರ್ಯಭಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನು ಹೇಳ್ತಾರೆ ಸ್ಪಷ್ಟವಾಗಿ ಕೇಳ್ರಿ. ಈ ಕೆಳಗಿನ ನೋಡಿರಿ, ಈ ಕೆಳಗಿನ ಪಟ್ಟಿಯಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಯಾವ್ರಿ? ಸಾರ್ವಜನಿಕ ವಲಯದ ಕೈಗಾರಿಕೆಗಳಿದ್ದಾವೆ ಮತ್ತು ಖಾಸಗಿ ವಲಯದ ಕೈಗಾರಿಕೆಗಳು 2 ಇದ್ದಾವೆ. ಇವೆರಡನ್ನು ಒಂದು ಕಡೆ ಪಟ್ಟಿ ಮಾಡಿರಿ ಅಂತ ಹೇಳ್ತಾರೆ. ಏನು ಮಾಡ್ರಿ ಅಂತ ಹೇಳ್ತಾರೆ ಅವರು? ಒಂದು ಕಡೆ ಪಟ್ಟಿ. ಹೆಂಗೆ ಪಟ್ಟಿ ಮಾಡೋದು ಸರ್? ಇಲ್ಲಿ ನೋಡಿರಿ, ಮೊದಲು ನಾವೇನು ಮಾಡೋಣ, ಸಾರ್ವಜನಿಕ ವಲಯವನ್ನು ಇಲ್ಲಿ ಬರೆಯೋಣ, ತದನಂತರ ಖಾಸಗಿಯನ್ನು ಇಲ್ಲಿ ಬರೆಯೋಣ. ಹೌದಾ? ಈ ರೀತಿ ಒಂದೊಂದಾಗಿ ನೀವೇನು ಮಾಡಿ ಪಟ್ಟಿ ಮಾಡ್ಕೊತ ಹೋಗಿ. ಅವಾಗ ನಿಮಗೆ ಈ ಕೊಟ್ಟಿದ್ದಾರೆ ಆಲ್ರೆಡಿ, ಭಾಳ ಸರಳವಾಗಿರುವಂಥದ್ದು ಇದು, ನಿಮಗೆಲ್ಲ ಗೊತ್ತಿರಲಿ ಯಾವುದು ಇದರಲ್ಲಿ ಯಾವುದು ಸಾರ್ವಜನಿಕ ಇದೆ ಮತ್ತು ಖಾಸಗಿ ಯಾವುದು ಅಂಥೇಳಿ ನೋಡಿಕೊಂಡು ಉತ್ತರಿಸಿಯಾಗಿ ಬರೀರಿ ಅಂತ ಹೇಳ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇದು ನಿಮಗೆ ಪ್ರಥಮ PUC ಒಂದು LBA ಘಟಕ 2 ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಂದಿರುವಂಥದ್ದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ದಯವಿಟ್ಟು ವಿದ್ಯಾರ್ಥಿಗಳು ನಾನು ಇಷ್ಟ ಹೇಳ್ತೀನಿ ಅಂತಂದರೆ, ನಿಮಗೆ ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದ್ದಾವೆ. ಅವಾಗ ದಯವಿಟ್ಟು ನಾನು ವಿಡಿಯೋದ ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಗ್ರೂಪಿಂದು. ಆ ಗ್ರೂಪಿನ ಲಿಂಕನ್ನು ತೊಗೊಂಡು ಈ PDFಗಳನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಾಲೇಜುಗಳಲ್ಲಿ ಆಗಲಿ ಅಥವಾ ತರಗತಿಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.